ನೆನಪ ಆಕೈತಿ ನಿಷೇದಾಗ ಫೋಟೋ ನೋಡಿ ನಿಂದ ಕಿಶೆದಾಗ ನೆನಪ ಆಕೈತಿ ನಿಷೇದಾಗ ಫೋಟೋ ನೋಡಿ ನಿಂದ ಕಿಶೆದಾಗ ಸಾರ ಅಂತ ಅನ್ನದಾಗ ಸೆರೆಯಾಕಿ ಉಣ್ತೀನಿ ಹಸದಾಗ ಕರಮರತಂಗ ಮಾಡಿದೀಯೇನ ನನ್ನ ಕಸದಾಗ ತುತ್ತುವನ್ನ ತಿನ್ನೋಕೆ ಬೊಗಸೆ ನೀರು ಕುಡಿಯೋಕೆ ತುಂಡು ಬಟ್ಟೆ ಸಾಕು ನನ್ನ ಮಾನ ಮುಚ್ಚೋಕೆ ಅಂಗೈಯಗಲ ಜಾಗ ಸಾಕು ರಾತ್ರಿ ಮಲಗೋಕೆ ಅಂಗೈಯಗಲ ಜಾಗ ಸಾಕು ಹಾಯಾಗಿರೋಕೆ ಕಂಡವರಿಗೆ ತೋರಿಸಿ ಗಳಿಯ ಬ್ಯಾಡ ಕಿಮ್ಮತ್ತ ಇವನೇ ನನ್ನ ಪ್ರೀತಿ ಮಾಡಿದ ಹಳಿಗೆಳೆಯ ಅಂತ ಕಂಡವರಿಗೆ ತೋರಿಸಿ ಗಳಿಯ ಬ್ಯಾಡ ಕಿಮ್ಮತ್ತ ಇವನೇ ನನ್ನ ಪ್ರೀತಿ ಮಾಡಿದ ಹಳಿಗೆಳೆಯ ಅಂತ ಫೋನ ಮಾಡಬೇಕಂದ್ರು ಸಿಗಬಲ್ದು ನಿನ್ನ ಪತ್ತ ನಿನ್ನ ನೆನಪಿನಾಗ ಇರ್ತೀನಿ ಗೆಳತಿ ಎಲ್ಲರ ದುಡುಕೋತ ಯಾಕ್ಲೆ ಮಣಮುಖ ಹಾವು ನೋಡಿದೇನ ನೀನ ಹೆಣ ಎತ್ತಲಿ ಯಾರ್ದು ನಾ ಇರು ಮಠ ಮತ್ತೊಂದು ಹಾವು ಬರ್ತದಾನ ಇಲ್ಲಿ ಮತ್ತೆ ಯಾಕ ಹಾವು ಅಂದೆಲ್ಲ ಇದೇನ ಮಾಮ ಅಂಬರೀಷ್ ಕೈಯಾಗ ಹಿಡಿದಿಯಲ್ಲ ಪಾಪರ್ ಪಾಪರಲ್ಲೋ ನಿಮ್ಮವನಿದು ಪೇಪರ್ ಎದಕ್ಕೆ ಹಿಡಿದಿ ಮಾಮ ಇದು ನಾನು ಓದ್ಲಿಕ್ಕೆ ನಾನು ಉಪ್ಪಿಟ್ಟು ತಿನ್ನಕ್ಕೆ ಹಿಡಿತೀನಿ ಅದಕ್ಕ ಪಾಪರ್ ಅಂತೆ ನೀನು ಗೊತ್ತಾ ಮಾಮ ನೀ ಸಾಲಿ ಇಟ್ಟು ಕಲ್ತಿ ಭಾಳ ಕೆಟ್ಟ ಕಲ್ತೀನಪ್ಪ ಭಾಳ ಕೆಟ್ಟ ಕಲ್ತೀನಿ ಎಷ್ಟು ಕಲ್ತಿ ಒಂದನೇತಿನಿಂದ 9ನೇ ತನಕ ಭಾರಿ ಚಂದ ಹೋಗ್ತಿದ್ದೆ ಜೀವನ ಹಾ ಮಾಮ 10ನೇತಿ ಹಿಡಿತು ನಂಗೆ ಟೈಟ್ ಸ್ವಲ್ಪ ಉಗುಳು ಹಚ್ಬೇಕಾಗಿಲ್ಲ ಹಂಗ ಟೈಟ್ ಅಂದ್ರೆ ಹಂಗಲ್ಲ ತ್ರಾಸ ಆತ್ ನಂಗೆ ತ್ರಾಸ ಆತ ಸ್ವಲ್ಪ ಗಿರಿಸರ ಒರೆಸ್ಬೇಕು ಬೇಡ ಹಂಗ ಗುದ್ದಾಡಿ ಬಿಗಿ ಆಗೈತಿ ನನಗ ಸಾಲಿ ಕಲಿಯಕ ನಂಗ ಕಷ್ಟ ಆತಲಗ ಅರ್ಥ ಆಗತ್ತಿಲ್ಲ ಹೇಳಿದೊಮ್ಮೆ ವಿದ್ಯಾಭ್ಯಾಸ ಕಠಿಣ ಆಗೈತೆ ಅಂದೆ ನಾ ಎಲ್ಲೇ ನಿಂದ ಸೆಂಟ್ರ್ ಬೀರಿಂಗ ಜಾಮ್ ಆಗೈತೆ ಅಂತ ಮಾಡಿದ್ನಲ್ಲ ಆದ್ರೂ ಬಿಡ್ಲಿಲ್ಲ ನೀ ಬಿಡಲ್ ನೀ ಕಾಲು ಬಿದ್ದಾರ ಹೋಗವ್ ನೀವು ಒಳ್ಳೆ ಎಕ್ಸಾಮ್ ದಿವಸ ಗುರುಗಳ ಕಾಲಿಗೆ ಬಿದ್ದು ಓದಾಕತ್ತೆ ಹೌ ಮಾಮ ಹಗಲು ರಾತ್ರಿ ಓದಿ 10ನೇತಿ ಎಕ್ಸಾಮ್ ಬರದೆ ರಿಸಲ್ಟ್ ದಿವಸ ಹೊಸ ಡ್ರೆಸ್ ಇಸ್ತ್ರಿ ಮಾಡ್ಕೊಂಡು ಹೋಗಿ ಹಾಕೊಂಡು ರಿಸಲ್ಟ್ ನೋಡ್ತಿರ್ಲೇ ದಾದ್ಯಾ ಫಸ್ಟ್ ಕ್ಲಾಸ್ನಾಗ ಪಾಸ್ ಆಗಿದ್ಯಾ ಮಾಮ ಫೇಲ್ ಆಗಿದ್ದೆ 7 ಸಬ್ಜೆಕ್ಟ್ ಔಟ್ ಆಗಿದ್ದು ಉಡುಪಿ ಹೋಯ್ದ್ರಿಗೆ ಹೇಳ್ತಲ್ಲ ಮಾಮ ಹೋಲ್ ಬಿಡ ಮಾಮ ಅದ್ರಾಗ ನಿಶಾ ಅದಾಳ ಮನ್ ಭೇಟಿಯಾಗಿದ್ಲಪ್ಪ ನಿಂಗೆ ರಾಗಿ ಕಟ್ತೀನಿ ಬಾ ಅಂದ ಅದಲ್ಲ ನಿಶಯ ಅಲ್ಲಲ್ಲಿ ಅದು ವಿಷಯ ಅದ ಗುದ್ದಿಗಳು ಇಲ್ಲ ನಿನ್ನ ಬಗ್ಗಿಸಿ ಗುದ್ದುಗಳು ನಿನ್ನವನು ಸುದ್ದಿಗಳಂತ ಹೇಳ ಅದಾವನು ಮಾಮ ಅದಾವ ಹೌದು ನಿನ್ಗೆ ಯಾವ್ದು ಬೇಕಿಲ್ಲ ರಾಜಕಾರಣಿಗಳ ಬಗ್ಗೆ ಬೇಕಾ ಬ್ಯಾಡ ಮಾಮ ಅವ್ರ ಏನ್ ಮಾಡಕತ್ತಾರ ಅವಕ್ಕ ತಿಳಿಯವಲ್ದು ಇವ್ಕ್ರಿ ಹಣ ಎತ್ತಲ್ಲಿ ನಮಗೇನ್ ತಿಳಿತೈತವು ಹಾಗಾದ್ರೆ ನಿನಗೆ ಕ್ರೀಡೆಗಳ ಬಗ್ಗೆ ಜಲಕ್ರೀಡೆ ಇದ್ರ ನೋಡು ಮಾಮ ಸ್ವಿಮ್ಮಿಂಗ್ ಪೂಲ್ ಕಟ್ಸಾರ ಒಂದು ಹೋಗಲ್ಲಿ ಓಪನಿಂಗಿಗೆ ಮಳೆ ಏನು ಮಾತಾಡ್ತಿಲ್ಲ ಬ್ಯಾಡ್ಬಿಡು ಪಿಕ್ಚರ್ದು ಬೇಡ ಮಾಮ ಧಾರಾವಾಹಿ ಬೇಡ ನಿನಗೆ ಯಾವ ವಿಷಯ ಬೇಕು ಹೇಳಿ ಹುಡ್ಡಿಕಾಡಿ ಓದ್ಬಿಡ್ತು ನಾವು ಹೆಣ್ಮಕ್ಳು ಇದಕ್ಕೆ ಹೋದಾಗ ಮಾತಾಡ್ತಿರ್ತಾರಲ್ಲ ಯಾವ ಅಯ್ಯ ಕಲ್ಲವ ರಾಮಪ್ಪನ ಏಂತಿ ಓಡ್ಯಾಡ್ಲ ನೋಡು ಏನ್ ಗೊತ್ತಿರ್ತತೆ ಏನು ಸುಮ್ಮನೆ ಎಬ್ಸ್ಕೋತ್ ಮಾತಾಡ್ತಾರೆ ಅಂತ ಸುದ್ದಿ ಬೇಕು ಅಂದ್ರೆ ನಿಂಗೆ ಸೋಡ್ ಚಿಟಿಗಳ ಬಗ್ಗೆ ಇಷ್ಟ ಆಯ್ತು ಐತೆ ಹುಡುಕಾಡಂಗಪ್ಪ 1 ನಿಮಿಷ ಒಂದ್ ಯಾವ್ದು ರೆಕಾರ್ಡ್ ಹಾಡ್ತೇನೆ ಬೇಡ ಸಿಕ್ತಲ್ಲ ಹುಡುಕಾಡ್ದೆ ಸಿಕ್ತು ಯಾರಿಗೆ ಯಾರು ಕೊಟ್ರ ಮಾಮ ಅಪ್ಪ ಇಲ್ಲೊಳ್ಳಿ ಎಷ್ಟು ಸುಂದರವಾಗಿ ಗಂಡ ಹೆಂಡತಿ ಕೊಟ್ಟಾನ ಹೆಂಡತಿ ಗಂಡಗ ಕೊಟ್ಟಾಳ ಮತ್ತೆ ಅವ್ರಿಗೆ ಅವರೇ ಕೊಡ್ಬೇಕು ನಾನು ನಿನಗೆ ಕೊಡಕ್ ಬರ್ತದೆ ಹಣ ಎತ್ತಲಿ ಹ್ಞೂ ಮಾಮ ಊದು ಮಾಮ ಬಂದಾರ ನಮ್ಮ ಮಂದಿ ಇಲ್ಲೇ ಅದಾರ ಬ್ಯಾಗ್ ತಯಾರು ಮಾಡ್ರಿ ಹೋಗಮ್ ಸೌದತ್ತಿಗೆ ನಾನು ಒಬ್ಬನೇ ಆಗೀನಿ ಹೌದು ಏನ್ ಮಾಡಕತ್ತೀನಿ ಊದಂದ್ರೆ ಊದು ನೀನ್ ಹಣ ಎತ್ತಲಿ ಪಾಪರ್ ಊದುದೆ ಓದೋದು ಇಲ್ಲೊಳ್ಳಿ ಫಸ್ಟಿಗೆ ಗಂಡು ಕೊಟ್ಬಿಟ್ಟಾನ ಎಂತ ಚಂದ ಕೊಟ್ಟಾನ ಕಲ್ಲವಾಕೋ ಮುಲ್ಲಾ ಸಾಬ್ ಸಾಕಿರ್ ಹಿರೇಮಠ ಇದೇನಾ ಮಾಮ ಕಲ್ಲವ ಮುಲ್ಲಾ ಸಾಬ್ ಹಿರೇಮಠ ಯಾವ ಸಮಾಜದವ್ರು ಅಂತ ತಿಳ್ಕೊಬೇಕು ಸಮ್ಮಿಶ್ರ ಸರ್ಕಾರ ಇರ್ತಾವ ಸಮ್ಮಿಶ್ರ ಸರ್ಕಾರ ಆಗಿರ್ಬೇಕು ಮಾಮ ಇದು ಹ್ಞೂ ಮಾಮ ಊದು ಮಾಮ ಅಯ್ಯೋ ಬಳಗ ಬಾಳ ಆತ್ ನಂದು ನೀ ನನ್ನ ಮದುವೆ ಹೆಂಡತಿ ಇದ್ದು ಕೀಜಿ ಭಯ ತುಮೇ ಬಿ ಚಾಲೂ ಕರಿಂದು ಮೊಲನ ಇಲ್ಲೊಳ್ಳಿ ಹೆಂಗ್ ಕೊಟ್ಟ ನೀ ನನ್ನ ಮದುವೆ ಹೆಂಡತಿ ಇದ್ದು ಹಾಗೆ ತಾಳಿ ಕಟ್ಟಿಲ್ಲ ಏನಿಲ್ಲ ನನಗೆ ಹೇಳ್ತಂತ ಸೈ ಹೊಲ್ಪ ನಾ ನೀ ಯಾವಾಗ ನನಗೆ ನಾ ನಿಂಗೆ ತಾಳಿ ಕಟ್ಟಿನಿ ಏನ್ ಸುದ್ದಿದು ಮತ್ತೆ ಅನ್ನಕತ್ತಿಯಲ್ಲ ಮಗನ ಮೇಲೆ ಪುಗ್ಗ ಐತೆ ಹೊಡೆದ ಹುಷಾರಿ
ಅಂತ ಪುಗ್ಗ ನಾ ಕೊಡ್ದವ್ ನಾನು. ಅಲ್ಲೇ ಮೇಲೆ ಐತಿ ಹರಡಾದತಿ ಲೇ ಅದಲ್ಲದು ಪೇಪರ್ ಅಂಡ್ ವಿಷಯ ಇದು. ಓ ಇದು ಪಾಪರ್ದಂದ. ಹ್ಞೂ ಅಪ್ಪಾಜಿ. ಹ್ಞೂ ಮಾಮ. ಅಯ್ಯೋ ಪೂರ್ತಿ ಬಸ್ಸ ಮಾಡ್ಲಿ ಏನ್ ಇಲ್ಲಿಂದನ ಮಾಮ, ನಂದು ಮೆಜಾರಿಟಿ ಭಾಳ ಆತಿಲ್ಲಿ. ನಿಂತು ಬಿಡು. ನೀ ನನ್ನ ಮದುವೆ ಹೆಂಡತಿ ಇದ್ದು ಮದುವೆಯಾಗಿ 3 ತಿಂಗಳಲ್ಲಿ ನನ್ನ ಜೊತೆ ಜಗಳವಾಡಿ ಮನೆ ಬಿಟ್ಟು ಹೊರಟು ಹೋಗಿಬಿಟ್ಟೆ. ಒಂದು ಸಣ್ಣ ವಿಷಯ, ಕಪಾಳ ಗೆಡ್ಡಿ ಹೊಡೆದದ್ದು ಏನೂ ತಪ್ಪಾಯಿತು, ನೀನು ಹೋಗಿಬಿಟ್ಟೆ. ನಿನಗೆ ಪತ್ರ ಬರೀಬೇಕಾದ್ರೆ ನನ್ನ ಅಡ್ರೆಸ್ ಕೂಡ ನನ್ನ ಹತ್ರ ಇರಲಿಲ್ಲ. ಅದಕ್ಕಾಗಿ ನಿನಗೆ ಫೋನ್ ಮಾಡ್ಬೇಕಂದ್ರೆ ನಿನ್ನ ಫೋನ್ ನಂಬರ್ ಕೂಡ ಕಳೆದುಕೊಂಡಿದ್ದೇನೆ. ಅದಕ್ಕಾಗಿ ಪೇಪರಲ್ಲಿ ಈ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದೇನೆ. ಇದನ್ನು ಓದಿ ಬರೋದಾದರೆ ಬರಬಹುದು, ಇಲ್ಲವಾದರೆ ಇದೇ ಸೋಡು ಚಿಟ್ಟೆ ಎಂದು ತಿಳಿದುಕೊಳ್ಳಬೇಕು. ಈ ಹೇ ಗೋ. ಇದೇನು ಮಾಮ ಇಲ್ಲಿ ಹಗ್ಗಣಗುದ್ದು? ಇಲ್ಲ ನಿನ್ನ ಬಗ್ಗಿಸ್ಕೊದ್ದು ಮಗನ. ಈ ಎಡಗೈ ಬಟ್ಟಿನ ಸುಂದರವಾದ ಗುರುತು ಅಂದಾರ ಅವರು. ಮಾಮ ಅಕ್ಕಿ ಕೊಟ್ಟಾಳನು? ಬಾ ನನ್ನ ಎಲ್ಲ ಮಾತು ಕಸ್ಕೊಂಡ್ಬಿಡ್ತೀನಿ ಒಳ್ಳೆ ನೀನು. ಲೇ ಇಲ್ಲೊಳ್ಳೆ ಅಕ್ಕಿ ತಳ ಕೊಟ್ಟಾಳ ತಳಗ. ಮತ್ತೆ ಗಂಡ ಮ್ಯಾಕ್ ಕೊಟ್ಟಾನಂದ್ರೆ ಅಕ್ಕಿ ಬಿಡು ಕೊಡಕ ಬೇಕಿ. ಹ್ಞೂ ಮಾಮ, ನಾನ ಅನ್ನೋದಿಲ್ಲ ಅದನ್ನ. ನೀನು ನನ್ನ ಮದುವೆಯ ಗಂಡನಿದ್ದು ನೋಡಿದ್ರಿ ಎಂತಿದ್ದಿ ಗಂಡ ಅಂತಿದ್ ಯಾಕ ನೀನ್ ಹಣ ಎತ್ತಲ್ಲ, ನಿಂದ ಯಾರು ಇಲ್ಲ ಅಂತ ಮಾತಾಡ್ತೇ ನಿಂಗ. ಇಲ್ಲಿ ಮುಂದೆ ಬಾಲೆ ಹೊಡಿತು ನಿನಗ ಕರಿಚೋಡೆ ಏನಲ್ಲ ಇದು. ನೀ ಗಂಡ ಯಾವಾಗ ತನಕತ್ತಿಯಲ್ಲ? ಪೇಪರ್ದಾಗ ಏನ್ ಲೇದು ಓದ್ಲೇ ಬೇಡ. ಓ ಇದು ಪಾಪರ್ದ. ಹ್ಞೂ ಮಾಮ. ಅಯ್ಯೋ ನಡಿ. ಹೌದು. ನೀನು ನನ್ನ ಮದುವೆಯ ಗಂಡನಿದ್ದು ಮದುವೆಯಾಗಿ 3 ತಿಂಗಳಲ್ಲಿ ನನ್ನ ಜೋರಾಗಿ ಹೊಡೆದು ಮನೆಯಿಂದ ಹೊರಗೆ ಹಾಕಿಬಿಟ್ಟೆ. ನಾನು ಇಲ್ಲಿ ತವರು ಮನೆಯಲ್ಲಿ ಬಂದು ಕುಳಿತಿದ್ದೇನೆ. ಅದಕ್ಕಾಗಿ ನೀನು ಬರುವ ಸೂಚನೆ ಕಾಣಲಿಲ್ಲ. ಅದಕ್ಕೆ ದೇವರ ಮೇಲೆ ಭಾರ ಹಾಕಿ 3 ಮಕ್ಕಳಿಗೆ ಜನ್ಮ ನೀಡಿದ್ದೇನೆ. ಅದಕ್ಕಾಗಿ ನಾನು 12 ಲಕ್ಷ ರೂಪಾಯಿ ಖರ್ಚುಗಳನ್ನು ಮಾಡಿದ್ದೇನೆ. ನಾನು ನಿನಗೆ ಬೇಕಾಗಿದ್ದರೆ ಅದೇ ಪ್ರೀತಿ ಉಳಿಯಬೇಕೆಂಬ ಆಸೆ ನಿನಗಿದ್ದರೆ ನನ್ನನ್ನು ರಾಡಲ್ಲಿ ಹೊಡಿಲಾರದೆ ನನ್ನನ್ನು ಕರೆದುಕೊಂಡು ಹೋಗಬೇಕು ಒಂದು, ಇಲ್ಲವಾದರೆ ಇದೇ ಸೋಡು ಚೀಟಿ ಎಂದು ತಿಳಿದುಕೊಳ್ಳಬೇಕು ಒಂದು. ಈ ಹೇಗೂ ಹೊಡಿ ಇಲ್ಲೊಂದು ಹಾಕೊಂಡು ಗುದ್ದ ಮಗನ. ಈ ಎಡಗೈ ಬಟ್ಟಿನ ಗುರುತು ಇಲ್ಲೇ ದಾನಿ ಹೆಂಗಲಿ ಇದು ಮಾಮ. ಆಕಿ ನೋಡಿದ್ರಿ ಅಲ್ಲೇ, ಅವ ನೋಡಿದ್ರಿ ಇಲ್ಲೇ, ಮಕ್ಕಳಾಗ ಅಂದ್ರೆ ಮೊಬೈಲ್ ಸರ್ವಿಸ್ ಏನಾರ ಆಗ್ಯಾವ ನೀವು? ಹಂಗ ಹಾಕವನ್ಲೇ ಹೇಳಕ್ ಬರೋದಿಲ್ಲ ಮಾಮ. ಕಾಲಮಾನ ಭಾಳ ಸೂಕ್ಷ್ಮ ಆಗೈತಿ. ಈಗ ಬರೀ ವಾಟ್ಸಪ್ ಮೆಸೇಜ್ ಕಳಿಸಿದ್ರೆ ಮಕ್ಕಳಾಗತ್ತಾವ. ಅದಕ್ಕೆ ನಾ ಮೊಬೈಲ್ ಇಟ್ಟಿಲ್ಲ. ಅದು ಹಿಂಗಾಗಿರ್ಬೇಕು ಮಾಮ. ಒಬ್ಬಕ್ಕೆ ಹೆಂಗಿರ್ಬೇಕು ಮಾಮ. ಉಪ್ಪು ಹುಳಿ ಉಂಡು ಶಿವ ಇಂಥ ಥಂಡಿ ಬೇರೆ. ಹುಣ್ಯಾನ್ ಹನುಮಂತರಿಗೆ ನಡ್ಕೊಂಡಾಳ, ಬಾಲ ಹನುಮಂತರು ಉದ್ಭವ ಆಗ್ಯಾವು. ಇವ್ರ್ಯಾರು? ಈ ಓಣ್ಯಾಗ ಇರ್ತಾವಲ್ಲ ಕಲ್ಲಪ್ಪ, ಮಲ್ಲಪ್ಪ, ನಟರಾಜ. ಅವು ಒಳ್ಳೆ ಮನುಷ್ಯರು. ಅಪ್ಪಾಜಿ ಒಂದು ಮಾತು ಕೇಳ್ತೀನಿ, ತಪ್ಪು ತಗೋಬೇಡ. ದೀಪದ ಮನೆ ನೀ ಎಷ್ಟು ಕೇಳಿ ನನಗ ಇಂಥವು. ಅಪ್ಪಾಜಿ ಕಾಯಂ ಉತ್ತರ ಕೊಟ್ಕೊಂತಾನ ಬಂದಿದ್ದ. ದಾದ್ಯಾ ಅಂತ ನಿನ್ಗೆ ಹೆಸರು ಆಗ್ಬೇಕು ಅನ್ಬೇಡ ಹಂಗ. ನಾನು ದೊಡ್ಡ ದಾದ ಇದ್ದೆ ಮಾಮ. ಹೋಗೋ ಹುಂಡಿಗೆ ಮಗನ. ನೀವ್ರ ದಾದಿಗಾರಿ ಮಾಡಿದ್ಲೆ? ಈ ಮುಂಬೈ ಅದ್ರ ಬಾಜು ಐತಲ್ಲ ಬಾಂಬೆ. ಭಾಳ ಚಂದ. ಎರಡು ಒಂದಲ್ಲ ಅವು? ಎರಡು ಒಂದಾನು ಕುಡಿಸಾರ ಅವನ್ನ. ಅಲ್ಲಿ ಅಂಡರ್ವೇರ್ ದಾದ ಇದ್ದೆ ಮಾಮನ. ಮತ್ತ ಬರ್ಮೋಡಕ್ಕೆ ಯಾರಿದ್ರು? ಅಂಡರ್ವೇರ್ ಅಲ್ಲಿ. ಅದು ಅಂಡರ್ವರ್ಲ್ಡ್. ಅದು ಅಂಡರ್ ವರ್ಲ್ಡ್ ಇತ್ತು ಮಾಮ. ನಾ ಎಂದ ಕಾಲು ಇಟ್ಟೆ ಅಂಡರ್ವೇರ್ ಆತದು. ಹೇಳ್ತೀನಿ ಮಾಮ, ನಾ ದಾರ್ಯಾಗ ಹೊಂಟ್ರು ಸಾಕು ಚಲೋ ಚಲೋ ಹುಡುಗರು ಸದಕ್ಕೆ ಗದ್ ನಡಗೋರು ಮಾಮ. ಯಾಕ್ಲೆ? ಅಲ್ಲಿ ಥಂಡಿನ ಹಂಗಿತ್ತು ಬಿಡ. ಅವ್ರೆಲ್ಲ ಥಂಡಿಗೆ ನಡಗ್ತಿದ್ರು, ನನ್ನ ನೋಡಿ ನಡ್ಗ್ಯಾರ ಅಂತ ಎದಿಗೆ ಬುಸ್ಕೊಂಡು ಅಡ್ಡಾಡಕತ್ತೆ ಮಾಮ. ಒಂದ್ 8 ಮಂದಿ ಹುಡುಗರು ಏನ್ ಮಾತಾಡ್ಕೊಂಡಿದ್ರಿ, ಏನೋ ಮುಳುಗಳೊಂದು ಮೂಲ್ಯಾಗ ಹಾಕಿ ಬೆಳತಾನ ಗುಮ್ಮಿದ್ರು. ನೆನಪು ತೆಗಿಬೇಡ ನೀನ್, ಹಣ ಎತ್ತಿ ಅಂದ ದಾದ ಹೋತು. ಇದ್ ನೋಡ ಅವನು ಅಲ್ಲಿ ಎಲ್ಲದಿಯ ನೀನ್ ಹಣ ಎತ್ತಲಿ, ಎಷ್ಟು ದೂರ ಕುಂತಿಯಲ್ಲ. ಅವನು ಇದ್ದ ಅಲ್ಲಿ. ದಾದ್ಯಾ ಬಂತು. ಓಹೋ ಹೋಲ್ ಬಿಡ್ಲೆ ದಾದ್ಯಾ. ಇಷ್ಟೊತ್ತನ ಒಬ್ನ ಮಾತಾಡಿ ಒಬ್ನ ಹಾಡಾಡಿ ನಾನು. ನೀವು ಸುಮ್ಮನೆ ನಿಂತಿದ್ದಿ, ಪೇಮೆಂಟ್ ಕೊಡ್ತಿದ್ದಿ. ನನ್ನ ಗಂಟ್ಲ ಒಣಗಿ ಬಿಟ್ಟತಿ. ಒಂದು 20 ರೂಪಾಯಿ ಕೊಡ್ಲೆ. ದಾದ್ಯಾ ಇಲ್ಲಿ ಒಮ್ಮೆ ನಾ ಕೇಳಿದ್ಕೊಳ್ಳೆ ಸ್ವಂತ ನೀನ ಕೊಟ್ಬಿಟ್ಟಿಲ್ಲ ನನಗ. ಕೇಳಿದ್ಗಳು ಕೊಟ್ಟು ಹಿಂಗಾಗಿ ಮಾಮನ. ಇದ್ರಾಗ ಚಾ ಕುಡಿ, ನಾಷ್ಟ ಮಾಡು, ಹೊಳ್ಳಿ ರೊಕ್ಕ ಇನ್ನ ಬ್ಯಾಂಕಿಗೆ ಇಡ್ಬೇಕು. ನಾ ಇದ್ರ ನಾಷ್ಟಾಗ ಎಷ್ಟು ಮಾಡ್ರಿ ಇನ್ನೂ ರೊಕ್ಕ ಭಾಳ ಉಳಿತಾವ. ಯಾವ ಬ್ಯಾಂಕ್ನಾಗ ನಾವು? ಅಯ್ಯ ಸಿಂಡಿಕೇಟ್ ಬ್ಯಾಂಕ್ನಾಗ. ನಾನು ಸಿಂಡಿಕೇಟ್ ಕೇಳಿ ಇದೆಲ್ಲ ತಿಂಡಿ. ಅವ್ರ ಅಪೋಸಿಟ್ ನೀತಿಗೇಟ್. ನಾವು ಇದನ್ನ ಸಿಂಡಿಕೇಟ್ ಅಂತ ತೆಗ್ದೀವಿ. ತಾರ್ಪತಾನಿ ಮನುಷ್ಯ ಸುಮಾರು ಮಾಯಕ್ ದಾಟಿಕಡೆ ಬರಂಗಿಲ್ಲ ಹೇಳ್ತೀನಿ ನಾ. ರೊಕ್ಕ ಬೇಕದಲ್ಲ? ಹಾ ಬೇಕು. ತಿರುಗಿದ್ರು ಕೊಡ್ತೆ. ಹೌದು. ಬಗ್ ನೀನು ಅವನೇ. ಮತ್ತ ಅವ ಇಲ್ಲ. ಅಪ್ಪಾಜಿ ಅಷ್ಟೇ ಇರ ಅಂದೆ. ಹಲೋ
ಓಯ್ ಓಯ್ ಈಗೇನು ಓಡಿ ಬಂದ ಹಾರಾಮ ಹೆಂಗ ನೀ ನಿಂಗ ರೊಕ್ಕ ಬೇಕಾ ಬೇಡ ಬೇಕು ಬಗ್ ಮತ್ತ ಅಲ್ಲ ನೀ ಮೊದಲ ಹೇಳಿದ್ದು ಸ್ವಲ್ಪ ಗಾಡಿ ಕೈ ಕೊಟ್ರ ನಿಂದ್ರ ಏನಿಲ್ಲ ಅಪ್ಪಾಜಿ ಓ ಒಂದು ಮಾತು ಹೇಳೋದು ಮರ್ತಿದ್ದೆ. ಯಾರ ಬರ್ಲಿ ಎಂತವರ ಬರ್ಲಿ ನಾನಾ ಬಂದ್ರೆ ತಿಳ್ಕೋಬೇಕು. ಮತ್ತೊಂದು ಕ್ವಾಣ ಅಂತಂದ್ರ ಶಿವಾಯ ನಮ ಅಷ್ಟೇ ಇರ ಹಣ ಎತ್ತಲಿದು ಹಾರೋದು ಅಲ್ಲಿದು ಬರೇ ಬಗ್ಗಿಸಿ ನೋಡಿ ಹೋಗುದಿದು. ಇದ್ದದ್ದು 10 ರೂಪಾಯಿ ಸದ ಕಸ್ಕೊಂಡು ಹೋಯ್ತಲ್ಲ ಅಂತಿನ ಹಿಂತಿಂತಾವ್ ಗಂಟೆ ಬಿದ್ರೆ ನನ್ನ ಹಣೆ ಬರ ಎಂದ ಉದ್ದಾರ ಆಗಿತ್ರಿ. ಹಾದವಾದಿ ಮನಿ ಮುಂದ ಅಳಕೋತ ಯಾತಕ ಹಾದವಾದಿ ಮನಿ ಮುಂದ ಅಳಕೋತ ಯಾತಕ ಹಾದವಾದಿ ಮನಿ ಮುಂದ ಅಳಕೋತ ಯಾತಕ ಹತ್ತತ್ತ ಕಣ್ಣ ಗುಡ್ಡಿ ಬಿದ್ದಾವಲ್ಲರ ಗಲಕ ಪಂಚಮಿ ಹಬ್ಬಕ್ಕ ಬಂದಿ ಹಾಲೆರಿಯಾಕಂತ ಆ ಹಾಲಿನ ಬದಲಾಗಿ ಎರದೋಗ ನನ್ನ ರಕ್ತ ಚಿಗುರಿದ ಬಳ್ಳಿ ಚೂಟಿ ನಡೆದೇನ ದಾಟಿ ಚಿಗುರಿದ ಬಳ್ಳಿ ಚೂಟಿ ನಡೆದೇನ ದಾಟಿ ಕೈಯಾಗ ಕೈ ಇಟ್ಟಿ ಈಗ್ಯಾಕ ಮರೆತ ಬಿಟ್ಟು